ನಮಸ್ಕಾರ ಸ್ನೇಹಿತರೆ. ಎಲ್ಲ ಭಾಷೆಗಳನ್ನು ಗೌರವಿಸಬೇಕು, ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು. ಎಲ್ಲ ಭಾಷೆಗಳಲ್ಲಿ ಅವರದೇ ಆದಂತಹ ಒಂದು ಅಭಿಮಾನ ಇದ್ದೇ ಇರುತ್ತೆ. ಹಾಗಾಗಿ ಅವರ ಭಾಷೆ ಅವರಿಗೆ ಹೆಚ್ಚು. ಹಾಗೆ ನಮ್ಮ ಭಾಷೆ ಕನ್ನಡ ಭಾಷೆ ನಮಗೆ ಹೆಚ್ಚು. ಹಾಗೆ ಈ ಭಾಷೆಯ ಬಗ್ಗೆ ಕೆಲವರಿಗೆ ನಮ್ಮ ಭಾಷೆ ಬೇರೆಯವ್ರಿಗೆ ಅರ್ಥ ಆಗದಿದ್ದರೆ ಯಾವ ರೀತಿ ಕೇಳುತ್ತೆ ಅಂತ ಒಂದು ಪುಟ್ಟ ಮಿಮಿಕ್ರಿ ಕೇಳಿ. ತಮಿಳು ಗೊತ್ತಿಲ್ಲದವ್ರಿಗೆ ತಮಿಳು ಹೇಗೆ ಕೇಳಿಸುತ್ತೆ ಅಂತ. அப்புறம் போய் பாயிண்ட் என்ன தெரியாமோ பாய் ஆதரவு அவர்கிட்ட பற்றி அந்த பவுண்டரி அப்புறம் அந்த ಎಂತ ಪಡೆದು ಮುಡಿದಪ್ಪ ಇದು ತಮಿಳು ಕೇಳಿಸೋ ರೀತಿ ಅವ್ರಿಗೆ. ಹಾಗೆ ತೆಲುಗು ಬೇರೆಯವ್ರಿಗೆ ಯಾವ ರೀತಿ ಕೇಳಿಸುತ್ತೆ ಅರ್ಥ ಆಗದಿದ್ರೆ. ವಾಕ್ಯನ್ ತೆಲುಗು ಬ್ಯಾನ್ ಚುಟ್ಟು ನಿಂತು ಮ್ಯಾನ್ ಚುಚ್ಚಿ ಊಟ ಮ್ಯಾನ್ ಮೂಚ ಮುಂಚೆ ತೆನ್ ಪೌಚುತ್ತೆ ತೆನ್ ಬೌಚೆ ಕೊಯ್ಚೆ ಜಾನ್ ಚೂಟೆ ಅಂದ ಪೌಚೆ ಪೊಣಿ ಆಮ್ ತೆಚ್ಚಿಸುಂಟೆ ಆಗುತ್ತ. ಇದು ಅವ್ರಿಗೆ ತೆಲುಗು ಕೇಳೋ ರೀತಿ. ಹಾಗೆ ಮಲಯಾಳಂ ಗೊತ್ತಿಲ್ಲದವ್ರಿಗೆ ಮಲಯಾಳಂ ಹೇಗೆ ಗೊತ್ತಾಗುತ್ತೆ ಕೇಳಿ, ಅವ್ರಿಗೆ ಯಾಕೆ ತಿಳಿಯುತ್ತೆ ಅಂತ ಕೇಳಿ. ಹ್ಯಾಪಿ ಪೀನಿಯನ್ ಯಾವುದು ಬಿಟ್ಟು ಗಟ್ಟಿ ಬಿಟ್ಟಿನಿ ಪೀನಿಯ ಕಂಪ್ಲೀಟ್ ಇಲ್ಲ ಸ್ಕೂಲ್ ಕಂಪ್ಲೀಟ್ ಇದೆ ಎಂತ ಪೀನಿಯ ಅಂದು ಕಂಪ್ಲೀಟ್ ಇಂದ ಬಾಂಗುಳಿಗೆ ಬಾಂಬೆಚ್ಚು ಅಂದ ಪೀನಿಯ ಬಾಂಗುಳಿಟಿ ಯಾಂಕಡೆ ಬೆಂತುಲ್ಲ പോട്ടി സ്വാടി വലിയ പൊടി ഓടിക്കണ ആവടിയും ഇന്ത് പൊടി ഓടി എന്ത് പൊടി എനിക്ക് ആടിയും എൻ്റെ പേണി ഇത് ಕಟ್ಟಿಲ್ಲ. ಇದು ಮಲಯಾಳಂ ಅವ್ರಿಗೆ ಗೊತ್ತಿಲ್ಲದೆ ಯಾಕೆ ಕೇಳುತ್ತೆ ಅಂತ. ಹಾಗೆ ಕನ್ನಡ ಬೇರೆಯವ್ರಿಗೆ ಯಾವ ರೀತಿ ಕೇಳಿಸುತ್ತೆ. ಬಿಡ್ತೀಯ ಬಾಯ್ ಆಮೇಲೆ ಹತ್ತಿರವಾಗಲ್ಲ ನಾನು ಕೊಡೋಗಿಲ್ಲ ಅಪ್ಪ ಯಪ್ಪ ಅಮ್ಮ ಆಮೇಲೆ ಬರ್ತೀವೋ ಹೋಗಲು ಯಾಕೆ ಹೋಗಲು ಆಮೇಲೆ ಬರ್ತೀವೋ ಅವ್ರ ಎಲ್ಲ ಹೋಗಿ ಆಮೇಲೆ ಬರ್ತೀವಿ ಹೋಗಲು. ಇದು ಕನ್ನಡ ಅವ್ರಿಗೆ ಕೇಳೋ ರೀತಿ. ಧನ್ಯವಾದಗಳು ಸ್ನೇಹಿತರೆ.